ಚೀಸಿ ಬ್ರೋಕ್ಲಿ ಸ್ಟಾರ್ಟರ್ ಮತ್ತು ಬ್ರೋಕ್ಲಿ ಕಬಾಬ್ ಮಾಡಲು ಫಸ್ಟು ಒಂದು ಬ್ರೋಕ್ಲಿಯನ್ನು ಅದರ ತುದಿಯನ್ನು ಕಟ್ ಮಾಡ್ಕೊಳ್ಬೇಕು. ನಂತರ ಅದ್ರ ಸ್ಟೆಮ್ಮಲ್ಲಿರುವ ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡೋದು ನಿಮ್ಮಿಷ್ಟ, ಮಾಡೋದಾದರೆ ಮಾಡ್ಬೋದು, ಇಲ್ಲದಿದ್ದರೆ ಇಲ್ಲ. ನಾನು ಪೀಲ್ ಮಾಡಿದ್ದೇನೆ. ನಂತರ ಅದರ ಒಂದೊಂದು ಭಾಗವನ್ನು ನಾವು ತಿನ್ನಬಹುದು, ತುಂಬ ಆರೋಗ್ಯಕರ, ಯಾವುದನ್ನು ಬಿಸಾಡಬೇಡಿ. ನಂತರ ಸ್ಟೆಮ್ಮನ್ನು ನೀಟಾಗಿ ಕಟ್ ಮಾಡಿಕೊಂಡು ಬ್ಲಾಕ್ಸ್ ಚಿಕ್ಕ ಚಿಕ್ಕ ಸ್ಕ್ವೇರ್ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳಿ. ಅದ್ರ ಲೀಫು ತಿನ್ಬೋದು, ಏನಾಗೋದಿಲ್ಲ. ನಂತರ ಚಿಕ್ಕ ಚಿಕ್ಕ ಬ್ರೋಕ್ಲಿಯ ಫ್ಲವರ್ಸ್ ಇರುತ್ತಲ್ಲ, ಬ್ರೋಕ್ಲಿ ಬಡ್ಸ್ ಇರುತ್ತಲ್ಲ, ಅದನ್ನು ತೆಕ್ಕೊಂಬಿಟ್ಟು ನೀಟಾಗಿ ನೋಡಿ, ಹುಳ ಇದ್ದರೆ ನೋಡಿ ಬಿಸಿನೀರಲ್ಲಿ ಕುದಿಸ್ಕೊಳ್ಬೇಕು. ನಂತರ ನೀಟಾಗಿ ನೋಡಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಎಲ್ಲ ತೆಗೆದು ನೋಡಿ, ಹುಳ ಇದ್ದರೆ ಅದಕ್ಕೆ ತೆಗೆದು ನೋಡಬೇಕು. ನಂತರ ಬಿಸಿನೀರಲ್ಲಿ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ಸೇರಿಸಿ ಕುದಿಸ್ಕೊಳ್ಳಿ. ಹಾಫ್ ಬಾಯ್ಲ್ ಮಾಡ್ಕೋಬೇಕು. 5 ಮಿನಿಟ್ಸ್ ಒಂದು ಕುದಿ ಬಂದ ನಂತರ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಜೀರಿಗೆ ಸೇರಿಸಿ, ಚಾಪ್ಡ್ ಗಾರ್ಲಿಕ್ ಸೇರಿಸಿ, ಅದು ರೆಡ್ ರೋಸ್ಟ್ ಆಗೋವರೆಗೂ, ಆದ ಮೇಲೆ ಬ್ರೋಕ್ಲಿಯನ್ನು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಂತರ ಚಿಲ್ಲಿ ಪೌಡರ್ ಹಾಕೋದಿಲ್ಲ, ಇದರಿಂದನೇ ಅದಕ್ಕೆ ಖಾರದ ಫ್ಲೇವರ್ ಬರುತ್ತೆ. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್, ಚಾಟ್ ಮಸಾಲ, ಸೋಯಾ ಸಾಸ್ 1 ಮುಚ್ಚಳ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಆ ವಾಟರ್ ಕಂಟೆಂಟ್ ಹೋಗೋವರೆಗೂ ಬಾಡಿಸ್ಬೇಕು. ಆ ವಾಟರ್ ಕಂಟೆಂಟ್ ಹೋದ ನಂತರ ಚೀಸ್ ಸ್ಲೈಸಸನ್ನು ಮುರಿದು ಹಾಕ್ಕೋಬೇಕು. ಚೀಸ್ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಚೀಸಿ ಬ್ರೋಕ್ಲಿ ಸ್ಟಾರ್ಟರ್ ರೆಡಿ ಟು ಈಟ್. ಈಗ ನಾವು ಬೇಯಿಸಿಟ್ಕೊಂಡಿರೋ ಬ್ರೋಕ್ಲಿಯಲ್ಲಿ ಸ್ವಲ್ಪ ಕಬಾಬ್ ಮಾಡಲು ತೆಗೆದಿಟ್ಕೊಂಡಿದ್ದೇನೆ. ಅದರಲ್ಲಿ 3 ಸ್ಪೂನ್ ಕಾರ್ನ್ಫ್ಲೋರ್, 3 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಖಾರದ ಪುಡಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಖಾರ ಅದಕ್ಕೆ ಸರಿ ಹೋಗೋದಿಲ್ಲ. ಆಮೇಲೆ ನೀರನ್ನು ಒಂದೇ ಸತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಚಿಮ್ಸ್ಕೊಂಡು ಗ್ಲಾಸಲ್ಲಿ ನೀರಿಟ್ಕೊಂಡು ಸ್ವಲ್ಪ ಚಿಮ್ಸ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸತಿ ನೀರು ಸೇರಿಸ್ಬೇಡಿ. ಆ ಬ್ರೋಕ್ಲಿಗೆ ಅದೆಲ್ಲ ನೀಟಾಗಿ ಅಂಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ. ನೀಟಾಗಿ ಅಂಟ್ಕೊಳ್ಬೇಕು, ಇಲ್ಲದಿದ್ದರೆ ನಾವು ಬರೀ ಬ್ರೋಕ್ಲಿ ತಿಂದಂಗೆ ಆಗುತ್ತೆ, ಏನು ಫ್ಲೇವರ್ ಇರಲ್ಲ. ಅದಾಗಿದ ನಂತರ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿ, ಇದು ಡೀಪ್ ಫ್ರೈ ಅಲ್ಲ, ಸ್ಟಿರ್ ಫ್ರೈ ಆಗಿರೋದ್ರಿಂದ, ಪ್ಯಾನ್ ಫ್ರೈ ಆಗಿರೋದ್ರಿಂದ ಒಂದೊಂದು ಸೇರಿಸಿ ಒಲೆಯನ್ನು ಹೈ ಫ್ಲೇಮಲ್ಲಿ ಇಡಬೇಕು, ಲೋ ಫ್ಲೇಮಲ್ಲಿ ಇಡಬೇಡಿ. ಇದನ್ನು ಮೇಲೆ ಕೆಳಗೆ ಮಾಡುತ್ತಾ 5 ನಿಮಿಷಗಳ ನಂತರ ತುಂಬ ರೋಸ್ಟ್ ಕ್ರಿಸ್ಪಿ ಬ್ರೋಕ್ಲಿ ಕಬಾಬ್ ರೆಡಿಯಾಗಿರುತ್ತದೆ. ತುಂಬ ಕ್ರಿಸ್ಪಿ ಇತ್ತು, ತುಂಬ ಚೆನ್ನಾಗಿತ್ತು. ಬ್ರೋಕ್ಲಿ ಕಬಾಬ್ ರೆಡಿ ಟು ಈಟ್. ಥ್ಯಾಂಕ್ ಯು.